ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ ಕ್ಲಾಸ್ 12 ದಿಸ್ ಒನ್ ಆಫ್ ದಿ ಲಾಂಗೆಸ್ಟ್ ಚಾಪ್ಟರ್, ಯಾಕಂದರೆ ತುಂಬ ದೊಡ್ಡ ಚಾಪ್ಟರ್ ಇರುತ್ತೆ ಇದರಲ್ಲಿ, ಆ್ಯಂಡ್ ಕಾನ್ಸೆಪ್ಟ್ಸ್ ಸಹ ತುಂಬ ಜಾಸ್ತಿ ಇರುತ್ತೆ. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಇದು ಡಿಫಿಕಲ್ಟ್ ಅನ್ನಿಸ್ಬೋದು, ಬಿಕಾಸ್ ಇಲ್ಲಿ ತುಂಬ ಕಾನ್ಸೆಪ್ಟ್ಸ್ ಇದೆ. ಅದಕ್ಕೆ ಇದನ್ನು ಸ್ಕಿಪ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ನೋಡಿ, ಈ ಚಾಪ್ಟರಲ್ಲಿ ನಾನು ಕರೆಕ್ಟಾಗಿ ಯಾವ 5 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ್ದು, ಅದೇ ಥರ 3 ಮಾರ್ಕ್ಸಲ್ಲಿ ತುಂಬ ಇಂಪಾರ್ಟೆಂಟಾಗಿ ಯಾವ್ದು ಕೇಳ್ತಾರೆ, ಎಲ್ಲದನ್ನೂ ಈ PDF ತುಂಬ ಡೀಟೇಲಾಗಿ ಹೇಳಿದ್ದೀನಿ. ಅದನ್ನು ನೋಡ್ತಾ ಹೋಗೋಣ, ಓಕೆನಾ. ನೋಡಿ, 5 ಮಾರ್ಕ್ ಕ್ವೆಶನ್ಸ್ ಟೋಟಲಿ 10 ಕ್ವೆಶನ್ಸ್ ಇದೆ. ಈ 10 ಕ್ವೆಶನ್ಸ್ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ಗ್ಯಾರಂಟಿ ಒಂದು ಕ್ವೆಶನ್ 100% ಬರುತ್ತೆ, ಓಕೆನಾ. ಸೊ ನೋಡಿ, ಫಸ್ಟ್ ಕ್ವೆಶನ್, ರೈಟ್ ದಿ ಸೇಲಿಯಂಟ್ ಫೀಚರ್ಸ್ ಆಫ್ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಆಫ್ DNA. ನೋಡಿ, ಇದೇನು 5 ಪಾಯಿಂಟ್ಸ್ ಇದೆಯಲ್ಲ, ಇದನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ. ಸೊ ಇದನ್ನು ಓದ್ಕೊಂಡು ಡೆಫಿನೆಟ್ಲಿ ಇದಕ್ಕೆ ನೀವು 5 ಮಾರ್ಕ್ಸ್ ಬರುತ್ತೆ. ಅದಾದರೆ ಎಕ್ಸ್ಪ್ಲೈನ್ ಹೌ ಎಲಾಂಗೇಟೆಡ್ DNA ಆಫ್ ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಫಿಟ್ ಇನ್ ಟು ಸ್ಮಾಲ್ ಸೈಜ್ಡ್ ನ್ಯೂಕ್ಲಿಯಸ್. ನೋಡಿ, ಇದು 2025 ಎಕ್ಸಾಮಿನೇಷನ್ 2ದಲ್ಲಿ ಕೇಳಿದರು, ಓಕೆನಾ. ಅಂದರೆ ಮಾರ್ಚ್ ಒಂದು ಎಕ್ಸಾಮ್ ನಡೆಯುತ್ತೆ, ಅದಾದಮೇಲೆ ಇನ್ನೊಂದು ಅಟೆಂಪ್ಟ್ ಇದೆಯಲ್ಲ, ಸೊ ಆ ಎಕ್ಸಾಮಲ್ಲಿ ಈ ಕ್ವೆಶನ್ನ ಕೇಳಿದರು. ಸೊ ಈ 5 ಪಾಯಿಂಟ್ಸ್ ಏನಿದೆಯಲ್ಲ, ಇದನ್ನು ಬರೆದ್ರೆ ಸಾಕು, ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಇನ್ ಕಾಂಟ್ಯಾಕ್ಸ್ ಟು ಲ್ಯಾಕೋಪೆರಾನ್, ನೋಡಿ ಇದೇನಂದರೆ ಲ್ಯಾಕೋಪೆರಾನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಸೊ ನೋಡಿ, ಇಲ್ಲಿ ನಿಮಗೆ ಕೆಲವೊಂದು ಪಾಯಿಂಟ್ಸ್ ಇದೆಯಲ್ಲ, ಸೊ ಈ ಪಾಯಿಂಟ್ಸನ್ನು ಬರೆದು ನೀವು ಕೆಳಗಡೆ ಈ ಡಯಾಗ್ರಾಮ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಈ ಡಯಾಗ್ರಾಮ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರಲ್ಲ, ಅದನ್ನೇ ಬರೀಬೇಕಾಗುತ್ತೆ. ಆ್ಯಂಡ್ ಆನ್ಸರ್ನ ನೀವು ಈ 4 ಪಾಯಿಂಟ್ಸ್ನ ಬರೀಬೇಕಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಓಕೆ. ಸೊ ಇದಾದ ಮೇಲೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್, 4th ಕ್ವೆಶನ್, ಓಕೆನಾ. ಲಿಸ್ಟ್ ದಿ ಗೋಲ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್, ಅದು HGP ಅಂತ ಕರೀತಾರಲ್ಲ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, 5 ಮಾರ್ಕ್ಸ್ಗೆ ಇದನ್ನು ಬರೀಬೇಕಾಗುತ್ತೆ. ಇದು ಇಲ್ಲ ಅಂದರೆ ನೆಕ್ಸ್ಟ್ ಯಾವ ಕ್ವೆಶನ್, ರೈಟ್ ಎನಿ 5 ಸೇಲಿಯಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜೀನೋಮ್. ನೋಡಿ, ಇದರಲ್ಲಿ 1 ಪಾಯಿಂಟ್ಗೆ 1 ಮಾರ್ಕ್. ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲಿ ನಾನು ಬೋಲ್ಡ್ ಮಾಡಿ ಕೊಟ್ಟಿದ್ದೀನಲ್ಲ, ಈ ಪಾಯಿಂಟ್ಸ್ನ ತುಂಬ ಚೆನ್ನಾಗಿ ಫೋಕಸ್ ಮಾಡಿ ಓದ್ಕೊಳ್ಳಿ, ಬಿಕಾಸ್ ತುಂಬ ಚಿಕ್ಕ ಪಾಯಿಂಟ್ ಇದೆ. ಸೊ ಒಂದು ಲೈನೇ ಇದೆ, ಇದನ್ನು ಕರೆಕ್ಟಾಗಿ ನೀವು ಓದ್ಕೊಂಡು ಬರೆದ್ರೆ ಡೆಫಿನೆಟ್ಲಿ ನಿಮಗೆ 5 ಮಾರ್ಕ್ ಬರುತ್ತೆ. ಸೊ ಈ ಪಾಯಿಂಟ್ಸ್ನ ಓದ್ಕೊಳ್ಳಿ. ಇನ್ನು ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸು ಸಹ ಇದೆ, ಅಲ್ಲಿ ನಂಬರ್ಸ್ ನೆನ್ಪಿಟ್ಕೊಳ್ಬೇಕಾಗುತ್ತೆ ಅಷ್ಟೇ. ಸೊ ಅದನ್ನು ಓದ್ಕೊಂಡು ಡೆಫಿನೆಟ್ಲಿ ನಿಮಗೆ 5 ಮಾರ್ಕ್ ಗ್ಯಾರಂಟಿ. ಈ ಕ್ವೆಶನು ಮತ್ತು ಇದ್ರ ಹಿಂದೆ ಕೊಟ್ಟಿದ್ದಲ್ಲ, ಈ ಕ್ವೆಶನ್ ವೆರಿ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ 6th ಕ್ವೆಶನ್, ಡಿಸ್ಕ್ರೈಬ್ ಫ್ರೆಡ್ರಿಕ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಟು ಶೋ ಟ್ರಾನ್ಸ್ಫಾರ್ಮೇಷನ್ ಇನ್ ಬ್ಯಾಕ್ಟೀರಿಯಾ. ಸೊ ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್ ಏನಿದೆಯಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲ ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇದಾದಮೇಲೆ ಎಕ್ಸ್ಪ್ಲೇನ್ ಹರ್ಷಿ ಆ್ಯಂಡ್ ಚೀಸ್ ಎಕ್ಸ್ಪೆರಿಮೆಂಟ್ ಅಂತ ಇದೆಯಲ್ಲ, ಸೊ ಇದರಲ್ಲಿ ನೀವು ಬ್ಯಾಕ್ಟೀರಿಯಾಫೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ದಿಸ್ ಇಸ್ ಅಬೌಟ್ ಹರ್ಷಿ ಆ್ಯಂಡ್ ಚೀಸ್ ಎಕ್ಸ್ಪೆರಿಮೆಂಟ್. ಸೊ ಅದಾದಮೇಲೆ ಇಲ್ಲಿ ಡಯಾಗ್ರಾಮ್ ಇದೆಯಲ್ಲ, ಈ ಡಯಾಗ್ರಾಮನ್ನು ನೀವು ಬರೀಬೇಕಾಗುತ್ತೆ, ಓಕೆ. ಆ 3 ಪ್ರಾಸೆಸ್ ನೆನ್ಪಿಟ್ಕೊಳ್ಳಿ, ಇನ್ಫೆಕ್ಷನ್, ಬ್ಲೆಂಡಿಂಗ್ ಆ್ಯಂಡ್ ಸೆಂಟ್ರಿಫಿಕೇಷನ್. ಅದಾದಮೇಲೆ ಎಕ್ಸ್ಪ್ಲೈನ್ ಮೆಸೆಲ್ಸನ್ ಆ್ಯಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್, ಇದು ಅಷ್ಟೇ. ನೈಟ್ರೋಜನ್, ಇಲ್ಲಿ 15 ಅಮೋನಿಯಂ ಕ್ಲೋರೈಡ್ ಇದು, ಓಕೆನಾ. ಸೊ ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ, ಮತ್ತು ಅದೇ ಥರ ಡಯಾಗ್ರಾಮ್. ಸೊ ಇದ್ರ ಮೇಲೆ ನಿಮ್ಗೆ MCQs ಕೇಳ್ಬೋದು. ಫಸ್ಟ್ ಜನ್ರೇಷನಲ್ಲಿ ಇಂಟರ್ಮೀಡಿಯೇಟ್ದು ಪರ್ಸೆಂಟೇಜ್ ಎಷ್ಟಿರುತ್ತೆ, ಮತ್ತು ಲೈಟ್ DNA ಎಷ್ಟು ಪರ್ಸೆಂಟೇಜ್ ಅನ್ನೋದು ಕೇಳ್ತಾರೆ. ಸೊ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಎಕ್ಸ್ಪ್ಲೇನ್ ದಿ ಸೇಲಿಯಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್. ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇರೋದೇ 6 ಪಾಯಿಂಟ್ಸು, ಇದನ್ನು ತುಂಬ ಚೆನ್ನಾಗಿ ಓದ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಎಕ್ಸ್ಪ್ಲೇನ್ ದಿ ಸಡನ್ ಬ್ಲಾಟಿಂಗ್ ಟೆಕ್ನಿಕ್ ಆಫ್ DNA ಫಿಂಗರ್ ಪ್ರಿಂಟಿಂಗ್. ಸೊ ಇದರಲ್ಲಿ 6 ಪಾಯಿಂಟ್ಸ್ ಇದೆ, 6 ಪಾಯಿಂಟ್ಸು ಚೆನ್ನಾಗಿ ಓದ್ಕೊಳ್ಬೇಕಾಗುತ್ತೆ. ಈಗ 2-3 ಮಾರ್ಕ್ ಕ್ವೆಶನ್ಸ್. ನೋಡಿ, ಇದರಲ್ಲಿ ಸ್ಟಾರ್ಟಿಂಗಲ್ಲಿ ನಾನು 1 ಮಾರ್ಕ್ ಕ್ವೆಶನ್ನ ಕೊಟ್ಟಿದ್ದೀನಿ. ಸೊ ಈ ಕ್ವೆಶನ್ಸ್ MCQಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಟೋಟಲಿ ನಿಮಗೆ 12 ಕ್ವೆಶನ್ಸ್, ಟೋಟಲ್ 12 ಕ್ವೆಶನ್ಸ್ ಇದೆ. ಅದಾದಮೇಲೆ ಇಲ್ಲಿ ನಿಮಗೆ ಆ್ಯಕ್ಚುಲಿ 2 ಮಾರ್ಕ್ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರು ಸೆಂಟ್ರಲ್ ಡಾಗ್ಮಾನ ಕೊಟ್ಟಿದ್ದು ಮತ್ತು ಅದರ ಫ್ಲೋ ಚಾರ್ಟ್ ಏನಿದೆಯಲ್ಲ, ಸೊ ಈ ಫ್ಲೋ ಚಾರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಡ್ರಾ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯೋಸಮ್ ಡಯಾಗ್ರಾಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಯೂಕ್ರೋಮ್ಯಾಟಿನ್ ಆ್ಯಂಡ್ ಹೆಟೆರೋಕ್ರೋಮ್ಯಾಟಿನ್, ದಿಸ್ ಇಸ್ 100% ಗ್ಯಾರಂಟಿ ಕ್ವೆಶನ್, 2 ಮಾರ್ಕ್ಸಲ್ಲಿ ಕೇಳ್ತಾರೆ, ಚೆನ್ನಾಗಿ ನೋಡ್ಕೊಳ್ಳಿ ಅದನ್ನು, ಓಕೆ. ಅದಾದಮೇಲೆ ರೈಟ್ ದಿ ಫೀಚರ್ಸ್ ಆಫ್ ಆನ್ ಐಡಿಯಲ್ ಜೆನೆಟಿಕ್ ಮೆಟೀರಿಯಲ್. ಸೊ ಈ 4 ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಬರೀಬೇಕು. ಆ್ಯಂಡ್ ವೈ ಈಸ್ DNA ಮೋರ್ ಸ್ಟೇಬಲ್ ದ್ಯಾನ್ RNA. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಅದಾದಮೇಲೆ ಡ್ರಾ ಎ ಡಯಾಗ್ರಾಮ್ ಆಫ್ ಅ ಟ್ರಾನ್ಸ್ಕ್ರಿಪ್ಷನಲ್ ಯೂನಿಟ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್, ಈ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ, ಈ ಡಯಾಗ್ರಾಮ್ ಚೆನ್ನಾಗಿ ಓದ್ಕೊಳ್ಳಿ. ಆಮೇಲೆ ವಾಟ್ ಆರ್ ದಿ ಟೈಪ್ಸ್ ಆಫ್ RNA ಇನ್ ಎ ಬ್ಯಾಕ್ಟೀರಿಯಲ್ ಸೆಲ್, mRNA, tRNA ಆ್ಯಂಡ್ rRNA, ಆ್ಯಂಡ್ ಎಕ್ಸ್ಪ್ಲೇನ್ ಟ್ರಾನ್ಸ್ಕ್ರಿಪ್ಷನಲ್ ಪ್ರೊಸೆಸ್ ಇನ್ ಬ್ಯಾಕ್ಟೀರಿಯಾ. ಸೊ ಇಲ್ಲಿ ನಿಮಗೆ 3 ಪ್ರಾಸೆಸ್ ಇದೆ, ಇನಿಷಿಯೇಷನ್, ಎಲಾಂಗೇಷನ್, ಟರ್ಮಿನೇಷನ್. ಅದಾದಮೇಲೆ ವೈ ದೇರ್ ಈಸ್ ಕಾಂಪ್ಲೆಕ್ಸಿಟಿ ಇನ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಯುಕ್ಯಾರಿಯೋಟ್ಸ್. ಸೊ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಮತ್ತು ವಾಟ್ ಆರ್ ದಿ ಟೈಪ್ಸ್ ಆಫ್ RNA ಫೌಂಡ್ ಇನ್ ಯುಕ್ಯಾರಿಯೋಟ್ಸ್. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಈ 3 RNA ಆರ್ಡರ್ ವೈಸ್ ನೆನ್ಪಿಟ್ಕೊಳ್ಳಿ, ಸೊ ಕನ್ಫ್ಯೂಸ್ ಆಗೋದಿಲ್ಲ. ಅದಾದಮೇಲೆ ಸ್ಪ್ಲೈಸಿಂಗ್, ಕ್ಯಾಪಿಂಗ್ ಮತ್ತು ಟೈಲಿಂಗ್ ಅಂದರೆ ಏನು, ಸೊ ಅದ್ರ ಬಗ್ಗೆ ಕೇಳ್ತಾರೆ. ಅಂದರೆ ಡೆಫೈನ್ 3 ಮಾರ್ಕ್ಸಲ್ಲಿ ಕೇಳ್ಬೋದು, ತುಂಬ ಇಂಪಾರ್ಟೆಂಟ್ ಇದು. ಮತ್ತು ಸಿಗ್ನಿಫಿಕೆನ್ಸ್ 24th ಕ್ವೆಶನ್ ಎಷ್ಟೊಂದು ಸಲ ರಿಪೀಟ್ ಆಗಿಲ್ಲ, ಬಟ್ ಹೊಸ ಕ್ವೆಶನ್ ಫ್ರೇಮ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಈ ಕ್ವೆಶನ್ ಬರುತ್ತೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಈ ಕ್ವೆಶನ್ ಚೆನ್ನಾಗಿ ಓದ್ಕೊಳ್ಳಿ. ಪ್ರೆಸೆನ್ಸ್ ಆಫ್ ಇಂಟ್ರಾನ್ಸು ರೆಮಿನಿಸೆಂಟ್ ಆಫ್ ಆ್ಯಂಟಿಕ್ವಿಟಿ. ಪ್ರೊಸೆಸ್ ಆಫ್ ಸ್ಪ್ಲೈಸಿಂಗ್ದು ಏನು ಸಿಗ್ನಿಫಿಕೆನ್ಸ್ ಅಂದರೆ ರೆಪ್ರೆಸೆಂಟ್ಸ್ ದಿ ಡಾಮಿನೆನ್ಸ್ ಆಫ್ RNA ವರ್ಲ್ಡ್. ಮತ್ತು ಇಲ್ಲಿ ಸೈಂಟಿಸ್ಟ್ ಏನಿದಾರಲ್ಲ, ಸೈಂಟಿಸ್ಟ್ ಬಗ್ಗೆ ಇಲ್ಲಿ ಜಾಸ್ತಿ ಇದೆ ಕ್ವೆಶನ್ಸು. ಸೊ ನಾನು ಎಲ್ಲ ಒಂದೇ ಕಡೆ ಕೊಟ್ಟಿದ್ದೀನಿ, ನೋಡ್ಕೊಳ್ಬೋದು. ಹೂ ಪ್ರಪೋಸ್ ಟ್ರಿಪ್ಲೆಟ್ ಅದು ಮುಂದೆ ಕೊಟ್ಟಿದ್ದೀನಿ, ಬಟ್ ಇಲ್ಲಿ ನಿಮಗೆ ಆ ಒಂದು ಜೆನೆಟಿಕ್ ಕೋಡಲ್ಲಿ ಕೆಲವೊಂದು ಇಂಪಾರ್ಟೆಂಟ್, ಜಾರ್ಜ್ ಗ್ಯಾಮೋ ಬಗ್ಗೆ, ಹರ್ಗೋಬಿಂದ್ ಖುರಾನ ಮತ್ತು ಮಾರ್ಷಲ್ ನಿರನ್ಬರ್ಗ್, ಸೇರೋಚು. ಸೊ ಅವರೇನು ಎನ್ಸೈಮ್ನ ಕಂಡುಹಿಡಿದ್ರು, ಆ ಎನ್ಸೈಮ್
ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದು 2 ಕ್ವೆಶ್ಚನ್ ಆಗುತ್ತೆ. ಮತ್ತು ವಾಟ್ ಆರ್ ಫ್ರೇಮ್ ಶಿಫ್ಟ್ ಮ್ಯುಟೇಷನ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ಅನ್‌ಟ್ರಾನ್ಸ್ಲೇಟೆಡ್ ರೀಜಿಯನ್ ಅಂದರೆ ಏನು? ಸೊ ಅದ್ರ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ. ಅದಾದಮೇಲೆ ಸೀಕ್ವೆನ್ಸ್ ಅನ್ನೋಟೇಷನ್ ಮತ್ತು ಎಕ್ಸ್‌ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಗ್ಸ್ ಅಂದರೆ ಏನು? ದಿಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ವಾಟ್ ಆರ್ ದಿ ಮೋಸ್ಟ್ ಕಾಮನ್ಲಿ ಯೂಸ್ಡ್ ವೆಕ್ಟರ್ಸ್ ಫಾರ್ ಕ್ಲೋನಿಂಗ್ ಇನ್ ಡಿಎನ್ಎ ಸೀಕ್ವೆನ್ಸಿಂಗ್? ದಿಸ್ ಆಲ್ಸೋ ಇಂಪಾರ್ಟೆಂಟ್. ಅದಾದಮೇಲೆ ನೇಮ್ ದ ನಾನ್ ಹ್ಯೂಮನ್ ಮಾಡೆಲ್ ಆರ್ಗಾನಿಸಮ್ಸ್ ಯೂಸ್ ಡಿಎನ್ಎ ಹ್ಯಾಸ್ ಬೀನ್ ಸೀಕ್ವೆನ್ಸ್ಡ್. ಸೊ ಇಲ್ಲಿ ನಿಮಗೆ ಟೋಟಲಿ 5 ಅನಿಮಲ್ಸ್ ಇದೆ. ಸೊ ಇದ್ರ ಬಗ್ಗೆ ಚೆನ್ನಾಗಿ ಓದ್ಕೊಳ್ಬೇಕಾಗುತ್ತೆ. MCQಸಲ್ಲೂ ಕೇಳ್ಬೋದು. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ನಾನ್ ಹ್ಯೂಮನ್ ಮಾಡೆಲ್ ಅಂತ. ಅದಾದಮೇಲೆ ವಾಟ್ ಇಸ್ ರೆಪಿಟೇಟಿವ್ ಡಿಎನ್ಎ? ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ಸ್ಯಾಟಲೈಟ್ ಡಿಎನ್ಎ ಅಂದರೆ ಏನು ಅಂತ ಕ್ವೆಶ್ಚನ್ ಕೇಳ್ತಾರೆ. ಮತ್ತು 34th ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. 3 ಮಾರ್ಕ್ಸ್ಗೆ ಕೇಳ್ಬೋದು. ಡಿಪೆಂಡಿಂಗ್ ಆನ್ ವಾಟ್ ಕ್ಯಾಟಗರೀಸ್ ದ ಸ್ಯಾಟಲೈಟ್ ಡಿಎನ್ಎ ಹ್ಯಾಸ್ ಬೀನ್ ಕ್ಯಾಟಗರೈಸ್ಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಪೆಂಡಿಂಗ್ ಆನ್ ಬೇಸ್ ಕಂಪೋಸಿಷನ್. ಓಕೆ, ಯಾವ ರಿಚ್ AT ರಿಚ್ ಇದೆಯಾ ಅಥವಾ GC ರಿಚ್ ಇದೆಯಾ, ಮತ್ತು ಲೆಂತ್ ಆಫ್ ಸೆಗ್ಮೆಂಟ್ ಮತ್ತು ನಂಬರ್ ಆಫ್ ರೆಪಿಟೇಟಿವ್ ಯೂನಿಟ್ಸ್. ಆ್ಯಂಡ್ VNTR ಅಂದರೆ ಏನು? ದಿಸ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ ಫಾರ್ 2 ಮಾರ್ಕ್. ಮತ್ತು ಇಲ್ಲಿ 36th ಒಂದು MCQಸಲ್ಲಿ ಕೇಳ್ಬೋದು. ಓಕೆನಾ? ಅದಾದಮೇಲೆ ಹೌ ಟು ಇನ್ಕ್ರೀಸ್ ಸೆನ್ಸಿಟಿವಿಟಿ ಆಫ್ DNA ಫಿಂಗರ್ ಪ್ರಿಂಟಿಂಗ್? ಪಾಲಿಮರೈಸ್ ಚೈನ್ ರಿಯಾಕ್ಷನ್ PCR ಯೂಸ್ ಮಾಡಿ ನಾವು ಇನ್ಕ್ರೀಸ್ ಮಾಡ್ಬೋದು. ಮತ್ತು 1 ಮಾರ್ಕ್ ಕ್ವೆಶ್ಚನ್ ನೋಡಿ, ಅದೇ ಸೈಂಟಿಸ್ಟ್ ಬಗ್ಗೆ. ಸೊ ಟೋಟಲಿ ನಿಮಗೆ ಫ್ರೆಡ್ರಿಚ್ ಮಿಸ್ಚರ್ ಇವ್ರ ಬಗ್ಗೆ ಇದೆ, ಜೇಮ್ಸ್ ವ್ಯಾಟ್ಸನ್ ಕ್ರಿಕ್, ಅದಾದಮೇಲೆ ಮಾರಿಸ್ ವಿಲ್ಕಿನ್ಸನ್, ರೋಸಲಿಂಡ್ ಫ್ರಾಂಕ್ಲಿನ್, ಇರ್ವಿನ್ ಚಾರ್ಗ್ಯಾಫ್, ಫ್ರೆಡರಿಕ್ ಗ್ರಿಫಿತ್, ಆ್ಯಂಡ್ ಅವೆರಿ ಮ್ಯಾಕ್ಲಾಯ್ಡ್ ಮೆಕ್ಕಾರ್ಟಿ, ಮತ್ತು ಆಲ್ಫ್ರೆಡ್ ಹರ್ಷಿ ಆ್ಯಂಡ್ ಮಾರ್ತಾ ಚೀಸ್, ಮ್ಯಾಥ್ಯೂ ಮೆಸಲ್ಸನ್ ಆ್ಯಂಡ್ ಸ್ಟಾರ್ ಟೈಲರ್, ಮತ್ತು ಜಾರ್ಜ್ ಗ್ಯಾಮೋ, ಹರ್ಗೋಬಿಂದ್ ಖುರಾನ, ಮಾರ್ಷಲ್ ನಿರನ್ಬರ್ಗ್, ಸೆವೆರೋಚು, ಫ್ರಾನ್ಸಿಸ್ ಕ್ರಿಕ್, ಜೇಕೋಬ್ ಅಂಡ್ ಮೊನಾಡ್, ಫ್ರೆಡ್ರಿಕ್ ಸ್ಯಾಂಗರ್, ಮತ್ತು ಅಲೆಕ್ಸ್ ಜೆಫ್ರೀಸ್. ಟೋಟಲ್ 17 ಸೈಂಟಿಸ್ಟ್ದು ಕ್ವೆಶನ್ಸ್ನ ಈ ಥರ ಕೇಳ್ಬೋದು ಅವರು. ಸೊ ಇದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೋದು. ಓಕೆನಾ? ಸೊ ಈ PDF ಮಾಡೋಕ್ಕೆ ತುಂಬ ಟೈಮ್ ಸ್ಪೆಂಡ್ ಮಾಡಿ ನಾನು ಮಾಡಿದ್ದೀನಿ. ಸೊ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಬೇರೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ದ ಕ್ಯಾನ್ ಪೋಸ್ಟ್ ಯುವರ್ ಈ ವಿಡಿಯೋ. ಥ್ಯಾಂಕ್ ಯು.